ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀಕಾಂತ್ ಸಾಹು. ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಹೊಸ ಬ್ಲಾಗಲ್ಲಿ. ಏನಪ್ಪ ಅಂತಂದರೆ ಈ ಬ್ಲಾಗಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ ಚಂದ್ರಂಪಳ್ಳಿ ಡ್ಯಾಮಿಗೆ ನನ್ನ ಗೆಳೆಯನ ಜೊತೆ. ಅದಕ್ಕೋಸ್ಕರ ನೋಡ್ತಾ ಇರಿ ಬ್ಲಾಗಲ್ಲಿ ನಾವು ಹೋಗೋದು ಅನ್ನೋ. ನಾನು ಈ ಕಾಡಿನ ದೆವ್ವ. ಹುಲಿ ಸಿಂಹ ಬಂದರೆ ನೋಬಿತಂತಾರ ಓಡಿ ಹೋಗ್ತಾ ಇರ್ಬೇಕು. ಪರ್ಮಿಷನ್ ಏನು ನಾವೇ ಹೊಂಟೀವಿ. ಹಾಂ ಇಲ್ಲ ಹಾದಿ ಹಾದಿ ಸುಯಿ ಅಂತ ಅದ ಹೋಗಮ್ ನಡಿ. ಇಲ್ಲಿ ಆನಿಮಲ್ ಹಾಕಿದ್ದಾರೆ. ಬೊಕ್ಕ, ಬೋನೆಟ್, ಕೂತಿ, ರಿಸಸ್ ಕೂತಿ, ಕೃಷ್ಣಮೃಗ, ಚುಕ್ಕೆ ಜಿಂಕೆ, ನೀಲಿ ಜಿಂಕೆ ಇವೆಲ್ಲ ಕಾಣೇ ಇಲ್ಲ. ಬೋರ್ಡ್ ಹಾಕ್ಯಾರ. ಗುಳ್ಳೆ ನರಿ ಅಂತೂ ಕಾಣ್ತದ, ಕಾಡು ಹಂದಿ ಒಂದು ಕಾಣ್ತದ. ಇವೆಲ್ಲ ಇಲ್ಲಂತ ನಂಬರ್ ಆಫ್ ಸ್ಪೇಸ್ ಅವಂತ ಇಲ್ಲದು ಇದೊಂದು ಆದ. ಗುಳ್ಳೆ ನರಿ ಅಂತ ಇರ್ತದ, ಕಾಡು ಹಂದಿ ಇದ್ರ ಪರವಾಗಿಲ್ಲ. ಇದ್ರ ಪರವಾಗಿಲ್ಲ. ಇದು ಇತ್ತಂದ್ರೆ ಹೆಂಗೆ ಮಾಡ್ತೇವೆ? ಇರುತ್ತೆ ಇತ್ತಂದ್ರೆ ಹೆಂಗೆ ಮಾಡ್ತೀವಿ? ಬನ್ನಿ ನಾನ್ರಿ ಬೋರ್ಡ್ ಮೇಲೆ ಏರ್ ಕೊಡ್ತೀನಿ ನೋಡಪ್ಪ. ಇಲ್ಲಿಂದ ಕಾಡಿನ ವಾತಾವರಣ ಸೂಪರ್ ಆಗಿ ಇರುವ ಕಾರಣ ಮಳೆ ಬಿಲ್ಲು ಅಲ್ಲ, ಮಳೆ ಮೋಡ. ಏನಿದು ಸುಂದರವಾದ ಕಾಡು, ಏನಿಲ್ಲಿನ ವಾತಾವರಣ. ಫುಲ್ಲು ಒಳಗಡೆ ಹೋಗಿದ್ವಿ. ಒಳಗಡೆ ಹುಲಿ ಸಿಂಹ ಪ್ರಾಣಿಗಳು ಬಂದರು, ಗೊತ್ತಿಲ್ಲ ಈ ಜಾಗದಲ್ಲಿ. ನೋಡು ಊರು ಹೆಂಗೆ ಕಾಣತ್ತದ. ಇಲ್ಲಿಂದ ಎದುರ್ತೀನಿ ಫೋಟೋ ತೆಗಿತೆ. ಸನಿಯಾದ ಮಗನ್ ಡ್ಯಾಮ್ ಹೊಡಿತಾನೆ. ಅರ್ಧ ಗಂಟೆ ನಡೆದಿತ್ತು ಅಂತ ತೊಂಬರ್ದೆ ಪಕ್ಕ ಹಾರಿಸಿದೆ. ಎಲ್ಲಿ ಬಿತ್ತಂದ್ರೆ ಏನಂತೆ ಡ್ಯಾಮ್ ಹೊಡಿತಂದ್ರೆ ಚಂದ್ರಪಳ್ಳಿ ಪಕ್ಕ ಮುಣಗೋತದ. ನಮ್ಮ ಫೋನೇ ತೋರಿಸ್ತದ. ಹೌದಾ? ಲಾಸ್ಟ್ ಕ್ರ್ಯಾಶ್ ಆಗಿ ಜಾಗನಾ? ಎಲ್ಲಿ ಅದ ಎಲ್ಲ ತೋರಿಸ್ತೀನಿ ಬಾ. ಚಂದ್ರಂಪಳ್ಳಿ ಡ್ಯಾಮ್ ಆಫ್ ಚುಂಚೋಳಿ. ನೀರು ಹೋಗಿ ಜಾಗನೇ. ನೀ ಡ್ಯಾಮ್ ಐತೆ ಅಲ್ಲೇ ಕೂಡ ನಾವು ಎಲ್ಲಿ ಕಾಡಿನ ತಿರುಗಾಡ್ತಾ. ಕಾಡು ಕಾಡು ಮೇಡು. ಚಂದ್ರಂಪಳ್ಳಿ ಡ್ಯಾಮ್. ಚಂದ್ರಂಪಳ್ಳಿ ಡ್ಯಾಮ್ ಇಲ್ಲ. ಇಲ್ಲಿ ಬಂದು ಗುಡ್ಡ ಹತ್ತಿರ ಕಾಡು ಪ್ರಾಣಿಗಳು ಗುಡ್ಡ ಇರ್ಬೇಕು. 8 ಕಿಲೋಮೀಟ್ರ್ ಇರುತ್ತೆ. ಬರೀ 2 ಕಿಲೋಮೀಟ್ರ್ ಏರ್ ವಾಪಸ್ ಹೊಂಟಿವಿ. ಮತ್ತು ಕಾಡು ಪ್ರಾಣಿ ಬಂದ್ರೆ ಏನು ಮಾಡಮಂತ.
ನನಗೆ ಎತ್ಕೊಂಡು ಹೋಗಟ್ಟು ಬಾ ಅಂತೀನಿ. ಅಲ್ಲಿ ಸಾಪ್ ಅದ ಬಾ. ಇಲ್ಲಿ ಮಸ್ತ್ ಅದ ಪ್ಲೇಸ್ ನೋಡ್ಲಾಕ ಬಾನು. ಬರ್ಲಿಕ್ಕೆ ಮನ್ಸಿಲ್ಲ ಊರಿಗೆ ಬರ್ಲಕ್ಕೆ ಮನ್ಸ ಇಲ್ಲ, ಇಲ್ಲೇ ಇರ್ಬೇಕಂತ ಮನ್ಸಿಲ್ಲ. ಎಂಟು ಕಿಲೋಮೀಟರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರಿಗೆ ಹಾಕಿರ್ತಾರೆ. ಇದಕ್ಕೆ ಮಾಡ್ತೀನಿ, ಫೋಟೋ ತೆಗಿತೀನಿ. ಈ ಮ್ಯಾಪ್ ನನಗೆ ಹಾಕಿ. ಇಲ್ಲಿಂದ ನೀರೇ ಇಟ್ಲೇ ಬರಲೇ ಮೇಡಮ್. ಬರ್ತಪ್ಪ ನೀನು ಬರಲ್ಲ. ನನಗೆ ಹಡದಾಗ ಬಿಟ್ಟು ಮಾತು ಬರಲ್ಲ. ಎಲ್ಲ ತೊಂದರೆ ಹೇಳ್ತೀನಿ. ಓಲಾ ಬರ್ಬಾರ್ದು ನಾನು ಕರ್ಕೊಂಡು ಹಾಂ ರೂಮ್ ಇಲ್ಲ. ಅಲ್ಲಿಂದ ಕಿಲೋಮೀಟರ್ ಹೋಗ್ಲಿಕ್ಕೆ ಬೋಟ್ ಬಲ್ಲಿಂದ ಅದೇ ಹೆಂಗೋಗಿರ್ಬೇಕು ದನ 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 ಹಾಂ ನಿನಗೆ ಯಾವಾಗ ಕಡ್ದೆ ಬಿರಿಯಾನಿ ಮಾಡ್ತಾರೋ ಗೊತ್ತಾಗಲ್ಲ. ಪ್ರಾಣಿ ಆಗ್ಬಿಟ್ರೆ ಬೇರೆ. ಕುಡ್ಲಾಗ ನೀರು ಇರಲಿಲ್ಲ. ಕುಡಿಲೇ ಕಲ್ಲೇ ಇರ್ತಾವೆ ಬಾ. ಈಗ ಹಳದಂಗೆ ಕೊಡಂತ ಅದೇ ನಾವು ಮತ್ತೆ ನಾಳೆಗೆ ಬರೋ ಏನು ನೀರು ಇಲ್ಲೇ ಬರ್ತಾವೆ. ಪ್ಲೀಸ್ ಎತ್ಕೊಂಡು ಬರ್ತದೆ. ನನಗೆ ಎತ್ಕೊಂಡು ಅಲ್ಲಿ ತಾನೇ ಎತ್ಕೊಂಡು ನಾನು ಊರ್ ತನಕ ಗಾಡಿ ಮೇಲೆ ಕುಂದಿಸ್ಕೊಂಡು ಹೋಗ್ತೀನಿ. ಗಾಡಿ ತೊಗೊಂಬರ್ತದೆ ಒಳಗೆ. ಗಾಡಿ ಒಂದು ಬರ್ತದೆ ಮತ್ತೆ ಗಾಡಿ ಬಿಟ್ಟು ಗಾಡಿ ತೊಗೊಂಬರ್ತದೆ. ಮಗನ ಏನಂತಾರೆ ಕರೆಂಟ್ ಉತ್ಪಾದನೆ ಮಾಡ್ಬೇಕಂತ ನಾನು ಜನ್ರೇಟರ್ ರೂಮ್ ಬಿಟ್ಟಾರೆ. ಹೆಂಗೆ ಉತ್ಪಾದನೆ ಮಾಡ್ತಾರೆ ಕರೆಂಟ್ ಜನರೇಟರ್ಗಳಿಗೆ? ಹಾಂ ಜನರೇಟರ್ ಇಲ್ಲ ಅದು ಒಳಗೆ ಆದಂತ ಅದ್ರ ಮ್ಯಾಗ ಹೆಸರು ಬರ್ತಾರೆ. ಹಂಗೆ ಗೊತ್ತಿಲ್ಲ. ಹಾಂ ಅಲ್ಲಿ ಮೋಟ್ರುಗಳಿಗೆ ಮೋಟ್ರ್ ಇರ್ಬೇಕಿಲ್ಲ, ಅದ್ರ ಮ್ಯಾಲೆ ನೀರು ಬಿದ್ದರೆ ಹಿಂಗೆ ತಿರುಗ್ತದ, ಅವಾಗ ಕರೆಂಟ್ ತಯಾರಾಗ್ತದೆ. ಇದು ಹೆಂಗೆ ಖಾಲಿ ರೂಮ್ ಇಟ್ಟು ಕರೆಂಟ್ ಒಳ ಮಾಡ್ಬೇಕಂತ ಇಟ್ಟಾರಿಗೆ ಹೆಸರಿಗೆ. ಅದು ಹೆಸರು ಮಾಡೇ ಇಲ್ಲ. ಇದು ನಮ್ಮ ಟೈಲ್ಸ್ಗಳ ಒಳಗೆ ಕರೆಂಟ್ ಬರ್ತದೆ ಗೊತ್ತಾ? ಹ್ಞೂ ಟೈಲ್ಸ್ ಮನೆಗೆ ಹಾಕ್ತಿಲ್ಲ ಬರ್ತಾರೆ ಗಾಡಿ ತೊಗೊಂಡು. ನಿಮ್ಮ ದೋಸ್ತರ ಜೊತೆ ಬಂದಾಗ ತೊಗೊಂಬರಟ್ಟಿ. ನಾ ಇರ್ತೀನೋ ಇಲ್ಲ. ಚಲೋ ಮಣ್ಣಿಂದ ನೋಡಿದ್ದು ಫಾರೆಸ್ಟ್ ಏರಿಯಾ ಅಂತೇಳಿ ಟಿಕೆಟ್ ಒಂದು ಇಟ್ಟಿಲ್ಲ ನೋಡು. ಯಾಕೆ ಇಡ್ತಾರೆ ನಾವು ಟಿಕೆಟ್ ಇಟ್ಟರೆ ಯಾವ ಭೀ ಬರಲ್ಲ ಅಂತ. ಸುಮ್ಮನೆ ಫ್ರೀ ಆಗಿಬಿಟ್ರೆ ಬರ್ತಾರೆ. ಅವ್ರಿಗೆ ಕೇಳುವಾಗ ಗಾಡಿ ಬಿಡ್ತಾರ ಹಂಗೆ ದುಕಾನ್ ಇರ್ಬೇಕು ನೋಡೋಣ. ನಾವು ಒಂದು ನೀರಿಕಾಗಿ ಯಾವಾಗ ನನಗಿಲ್ಲ ಹಸು ನೀಡಿ ಕಾಲಕ್ಕೆ ಅವೇ ನೀರು ಕೊಡ್ಬಾರ ನಾವು ಹೋಗಿ ಅಲ್ಲಿ ಏನೋ ಕಾಣ್ದಂಗೆ ಆಯ್ತಾವ ಮನುಷ್ಯ ಯಾವ್ದದ ನೀರು ಕೊಕ್ಕರೆ ನೀರು ಕೊಂಗಿ ಹುಡ್ಕ್ಯಾಡತ್ತ ಆಹಾರ. ಇವಾಗ ಮೀನುಗಳು ಎಷ್ಟಿದ್ರು ಬೆಕ್ಕನೇ ಇಲ್ಲ. ನಾನು ಸುಮ್ಮನೆ ಏನೋ ಒಂದು ಪ್ರಾಣಿ ಆಗಿಬಿಟ್ಟಿಲ್ಲ ಒಂದು ಬೆಕ್ಕ ಹುಟ್ಟಬೇಕಿತ್ತು ನೋಡಪ್ಪ. ಹಾಂ ಬೆಕ್ಕಾಗಿ ಹಾಂ ಯಾಕೆ ಬೆಕ್ಕಿಗೆ ಎಲ್ಲರೂ ಜೀವ ಮಾಡ್ತಾರ, ಜೀವನ ಮಾಡ್ತಾರ. ನಾಯಿಗಳು ಹರ್ಕೊಂತಿದ್ರು ಮುಂದಕ್ಕೆ ಇಲ್ಲ ಯಾರನ್ನ ಸೌಕರ್ಯ ಮನೆಯಾಗ ಹುಟ್ಟಬೇಕಿತ್ತು.
ಮನುಷ್ಯಾಗೆ ಸೌಕರ್ ಮನೆ ಹುಟ್ಟಿದ್ರೆ ಹೆಂಗೆ ಮನುಷ್ಯ ಸೌಕರ್ಯ ಮನೆ ಹುಟ್ಟಿದಂದ್ರೆ ಹೆಂಗಿರ್ತಿದ್ದಾನೆ. ಸುಖನೂ ಇರಲ್ಲ ಬಿಡು ಅವನ್ನ ಯಾಕೆ ಸೌಕರ್ ಇದ್ದಲ್ಲಿ ಯಾಕೆ ಒಂದಿಲ್ಲ ಒಂದು ಮಲಂಬ ಆರುಗಳೆಲ್ಲ ಇಲ್ಲೇ ಬಂದವ ರೋಡ್ ಇದ್ದಂಗೆ ಕಾಣ್ತದೋ. ಇಲ್ಲ ಹಾಂ ಸ್ವಚ್ಛಾಲಯ ಒಂದು ಕೊಟ್ಟಾರ. ಪ್ರಕೃತಿ ಚಾರಣ, ಬೋಟಿಂಗ್, ಪಕ್ಷಿ ವೀಕ್ಷಣೆ, ಜೀಪ್ ಸಫಾರಿ, ವಾಯು ವಿಹಾರ. ಹಾಂ ಅಲ್ಲಿ ತನಕ ಹೋಗಿದ್ದೇವ್ರ. ಇಲ್ಲಿ ತನಕ ವಾಯು ವಿಹಾರ, ಚಂದ್ರಂಪಳ್ಳಿ, ಇಕೋ ಪಾರ್ಕ್. ಹಾಂ ಇಲ್ಲೇ ಹೋಗಿ ಫೋಟೋ ತಗೊಂಡಿಲ್ಲ ಕಲ್ಲಿ ಮ್ಯಾಲ ಅದೇ ಹೇಳ್ತೀನಿ ಕಲ್ಲೇ. ಜಲಪಾತಗಳ ಮಾಹಿತಿ, ನಿಸರ್ಗ ಶಿಬಿರಗಳು. ಫೋಟೋ ತೆಗಿ. ಪಾರ್ಕ್ ಎಲ್ಲಿ ಇದೇನಾ ಪಾರ್ಕ್ ಎಲ್ಲ ಮನೆಗಳಲ್ಲಿ ಇಲ್ಲಿ ಯಾವ ಮುಂದೆ ಬಾ ತೋರಿಸ್ತೀನಿ. ಹ್ಞೂ ತಕೊಂಡ ಮ್ಯಾಲೆ ಇರಮ್ಮ ಹೆಂಗೆ ಹೋಗಮ್ಮ. ಇಲ್ಲಿ ಹೋಗ್ಯಾನ ಬಾ ದೋಸ್ತ್. ಹಾಂ ಹಾಂ ಅವ್ರು ರೂಮ್ಗಳಿದ್ದೀವಿ ಆ ಚಿಡಿ ಯಾರು ಹೋಗ್ಬೇಕು ನಾವು. ಹಾಂ ಎಲ್ಲಿ 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 ಅವೇ ಹಾಂ ಬೈಕ್ ಆರಾಮ್ ಬರ್ತೀವಿ ಇನ್ನೊಂದು ಥರ ನಾನು ಮಾತಾಡಲ್ಲಪ್ಪನ ಫಾರೆಸ್ಟ್ ಎಲ್ಲಿ ಅಲ್ಲ ಅದೇ ಅದು ಒಳಗೆಲ್ಲ ಕುಂತಾರೆ. ಬೈಕ್ ಆರಾಮ್ ತೊಗೊಂಡ್ಬರ್ಬೋದು. ಮಹಾಗಣಿ ಮ್ಯಾಲೆಲ್ಲ ಜಾಗ ಇಲ್ಲ. ಚಲ್ ಬಾ ಇರಂ ಬಾ. ಚಿಡಿ ಇಲ್ಲ, ಇದು ಇಲ್ಲ. ಸುತ್ತಮುತ್ತ ಮ್ಯಾಲೆಲ್ಲ ತಿಂದಿರ್ಬೇಕು. ಹಂಗೆ ಹೋಗಮ್ಮ, ಚಿಡಿ ಏರ್ ಹೋಗಮ್ಮ, ಹಂಗೆ ಹೋಗಮ್ಮ. ನಾನು ನೆನೆ ಅಂದ್ರೆ ಆಗಲ್ಲ ಅದಕ್ಕೆ ತಪ್ಪು ಮಾಡ್ತಾರೆ. ನಾ ಹೊಂಟಿನ ಅಂತ ಗೊತ್ತಾಗಬೇಕು. ನಾನು ಬಾರೆ ಕರ್ಕೊಂಡು ಇನ್ನೊಂದ್ಸಲ ಬರಲ್ಲ. ಅದೇನೋ ರೂಮಿಗೆ ರೂಮಿಗೆ ಬಾ ನೋಡಿ ಬರಂ ಬಾ. ನೋಡಿದ್ರೆ ರೂಮ್ ಬುಕ್ ಮಾಡ್ತಾನೆ. ಡಸ್ಟ್ಬಿನ್ ಹಿಂಗೆ ಮಾಡ್ರಿ. ಡಸ್ಟ್ಬಿನ್ ಹೆಂಗೆ ಮಾಡ್ಯಾರಲ್ಲ. ನೋಡು ಪ್ರಾಣಿಗಳಿರೋದು ಮ್ಯಾಲೆ ಕರ್ಕೊಂಡು ಹೋಗಿ ಕೆಳಗೆ ಕರ್ಕೊಂಡು ಹೋಗ್ಬೇಕಲ್ಲಿ. ಮ್ಯಾಲೆ ಹೋಗಂ ಬಾ. ಕೆಳಗೆ ಯಾಕಡೆ ಐತಕ್ಕ ಅಲ್ಲಿ ನಿಮ್ಮ ದೋಸ್ತ ಅಂತ ಹೋದ್ರು. ಎಲ್ಲಿ ಜಲಪಾತ ಇಲ್ಲ ನೋಡಿ ಸೌಂಡ್ ಕೇಳ. ಇಲ್ಲ ನೋಡಿ ನಮ್ಮ ಅಣ್ಣ ಇವ್ರು ತಲೆ ಬಿಡಂಬಾರ ನೀವು ಅಪ್ಪಂಬ ಅಲ್ಲಿ ಯಾರು ತಗೊಂಬ ಜಲಪಾತ ಫೋಟೋ ಹಾಕಿರಲ್ಲ ಇಲ್ಲ ಹೋಟ್ಲಿಂದ ತಗೊಂಡು ಬರ್ಬೋದು. ಹೇಳೋ ಟೈಮ್ ಹೈರಾಣ ಆಗ್ತದೆ. ಕೈ ಬಿಟ್ಟು ತಾನೇ ಬರ್ತೇವೆ. ಹಾ ಹಾ ಏನು ತಂಪು. ಮ್ಯಾಲೆ ಏನಂಬ ಇರಿ ರಾದ ಜಾಗ.
ಇದ್ರ ಹಿಂದೆ ಇದ್ದಿರ್ಬೇಕಪ್ಪ ಜಲಪಾತ. ಗಾಡಿ ಸಪ್ಪಳ ಹೊಂಟವ, ನೀರು ಬೀಳಾಕ ಸಪ್ಪಳ ಹೊಂಟವ ಗೊತ್ತಾಗಲ್ಲ ಹೊಂಟಿಲ್ಲ. ಇಲ್ಲ ಅಕ್ಕ ಕಡೆ ಜಲಪಾತ ನೀರು ಬೀಳ ಸಪ್ಪಳ ಇಲ್ಲ ಧಬ 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 ಧಬ. ಆ ಡಿಸ್ಕವರಿ ಚಾನಲ್ದವ್ರು ಹೇಳ್ದಂಗೆ ಇರ್ಲತ್ತೀನು. ಡಿಸ್ಕವರಿ ಚಾನಲ್ ಓಪನ್ ಮಾಡಿಲ್ಲ. ಆ ಕಡೆ ಅದಕ್ಕೆ ಜಲಪಾತ. ಟ್ರೆಕ್ಕಿಂಗ್ ಅಂಬೋದು ತುಂಬ ಈಗ ಗುಡ್ಡ ಏರ ಟೈಮ್ ನಾ ಒಯ್ಲಿ, ಇರೋ ಟೈಮಿನ ತೊಗೊಂಬರ್ತೇವೆ. ಎಲ್ಲ ಟೈಮೇ ಅನಾಮತ್ ಬಿಟ್ಟು ಅದೇ ತಗೋತದ, ನೀವು ಹೋಗೋದೇ ಬೇಕತ್ತಿಲ್ಲ. ಕಾಲ ಮೇಲೆ ಕೂಡಿಸ್ತೀನಿ, ಕಲ್ಲು ಕೊಡ್ತೀನಿ, ಅವ್ನು ಕಲ್ಲು ಸೀದಾ ಬರ್ತೀನಿ. ಭಾರಿ ಕಿರೀಟ್ ಬಯಲು ಮಾಡಿ ಏನಂತಾರೆ ಅದಕ್ಕೆ ಹೋಗತನ ಚಿಡಿ ಹಾಕಿರಂದ್ರೆ ಆಯ್ತು. ಇಲ್ಲ ಭಾರಿ ಆತೈತೆ. ಬೆಟ್ಟದ ತುದಿ ಎಲ್ಲಿದೆ? ಇಲ್ಲೇ ಫೋಟೋ ತಗೊಂಡು ಹುಡುಗ ನೋಡಿ. ಯಾಕೆ ಹಾಂ ಇಲ್ಲಿ ತನಕ ಬಂದ ಲಾಸ್ಟ್. ಇಲ್ಲಿ ತನಕ ಬರೋದಕ್ಕೆ ಅವಕ್ಕೆ ಭೀ ಸಾಕಾಗ್ಯದ. ಹೋಗಿ ಹೋಗಿದ ಅದು ಹಾದಿ ಯಾರೋ ಹೋಗಿರ್ತಾರೆ ಬಿಡು. ಇಷ್ಟು ಬಂದ್ರೆ ಇರಲ್ಲೇನು? ಕವು ಇವು ಇಡ್ತಾರ, ಅದು ಹೀಟ್ ಸೆನ್ಸ್ ಮಾಡಲ್ಲ. ಹೀಟ್ ಪ್ರಾಣಿಗಳು ಹೀಟು ಅದು ಸೆನ್ಸ್ ಮಾಡೋದು ಇಟ್ಟಿರ್ತಾರೆ ಎಲ್ಲಾರ. ಜಲಪಾತ ಇಲ್ಲ ಏನಿಲ್ಲ. ನೋಡೋಣ ಸುತ್ತಮುತ್ತ ನೋಡ್ಬೇಕು ನಡೀತಾರ. ಬಟ್ ಬಾ ಮತ್ತು ವಾಪಸ್ ಹೋಗೋಣ. ಹಾಂ ಬಾ ಹೋಗ, ಜಾಸ್ತಿ ಒಳಗೆ ಬಂದೆ. ಜಲಪಾತ ಸಿಕ್ಲ ಕದೇ ನಾವು ಕುಂತಿದ್ದೆ ಜಲಪಾತ ಇದ್ದಿರ್ಬೇಕು. ಬಾ ನೀರು ಬತ್ತ ಹೋಗಿ ಜಲಪಾತ ಹೋಗಿ ಹಾಂ ಆ ಬಾಹುಬಲಿದಾಗ ಬರ್ತದ ನೋಡಿ, ಹಂಗೆ ಹೊಂಟದ. ಜಲಪಾತ ಕಾಡಿನ ಮಧ್ಯೆ ಏನು ಕ್ಯಾಚ್ ಭತ್ತ ಇರೋ ಜಲಪಾತ ಇದೆ. ಏರದ ಈಜಿ ಅದ ಇಳಿಯೋದೇನು ಗಾಡಿ ಮಗನ್ 100 ಸ್ಪೀಡ್ ಮೇಲೆ ಓಡ್ಲತ್ತದ. ಇಳಿಯೋದು ಕಠಿಣ, ಇಳಿಯೋದು ಈಜಿ, ಅದು 100 ಸ್ಪೀಡಲ್ಲಿ. ಇಲ್ಲಿ ಹೆಂಗ್ರಮ್ಮ ಇಬ್ರು ಉಳ್ಕೊತಾ ಹೋಗ್ತೀವಿ. ಮಕ್ಕಂಬಿಡಂಬ ಇಬ್ರು ಅದಕ್ಕೆ ಹಿಂಗೆ ಉದ್ದಕ್ಕೆ ಮಕ್ಕಂಡು ಹಿಂಗೆ ಓಡಾಡ್ಕೊತೀವಿ. ಇಂತಲ್ಲ ಒಂದು ಶೂಟಿಂಗ್ ಕ್ಯಾಮ್ರಾ ಬಿಟ್ಟು ನಾವು ಬಲ್ಲಿ
ಕಾಡಿನಲ್ಲೊಂದು ರಹಸ್ಯವಿದೆ ಅಂತ ಪಿಕ್ಚರ್ ತೆಗಿಬೇಕಾಯ್ತು. ಜಲಪಾತವಿದೆ ಎನ್ನುತ್ತಿದ್ದಾರೆ, ಜಲಪಾತವೇ ಇಲ್ಲ ಅನ್ನೋ ಮೂವಿ ತೆಗಿಬೇಕಾಯ್ತು. ದೊಡ್ಡ ದೊಡ್ಡ ಕಾಡಿ ಹೋಗಿರ್ತಾರಪ್ಪ ಅವ್ರು. ಗಾಡಿ ಸೌಂಡೇ ಅದು. ನಮ್ಮ ನೀರು ಸೌಂಡ್ ಅಂತ ಹಾಂ 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 ನದಿ ಮೂಲ ಸಾರನಾಲ ನದಿ ಅಂತ ನಿರ್ಮಿಸಿದ ವರ್ಷ 1975 ಅಂತ ನೋಡಪ್ಪ. 12,900 ಎಕರೆ ಒಣ ಪ್ರದೇಶಗಳಿಗೆ ನೀರು ಒದಗಿಸುವ ಮುಖ್ಯ ಉದ್ದೇಶದಿಂದ ಚಂದ್ರಂಪಳ್ಳಿ ಜಲಾಶಯವನ್ನು ನಿರ್ಮಿಸಲಾಯಿತು. ಏನು ಸ್ಟಿಕರ್ ಮಾಡ್ರ ಫ್ರೆಂಡ್ಸ್ ಹೆಸರು? ನೀರೆಷ್ಟು ಇರ್ಲಕ್ ಭಾರಿ ಒಂದು ಚಿಡಿ ಏರಿ ಈ ಥರ ವಾಕಿಂಗ್ ಮಾಡ್ಕೋತ ಯಾವುದೋ ಪಿಕ್ಚರ್ದಾಗ ಇದ್ದಾರಪ್ಲೆ ಕಾಣತ್ತವ. ಹಾಂ ಹಾರರ್ ಫಿಲಿಮ್ ತೆಗಿಬೇಕಪ್ಪ, ಅದು ಸಿಟಿಗಳು ಹಿಂಗೆ ತೋರಿಸ್ಕೋತ ಅವು ದೇವ್ ಬರೋದು ಇಲ್ಲ. ಹಾಂ ಮತ್ತು ಪೂರ ಮ್ಯಾಲೆ ಇರ್ಲಕ್ಕ ಮತ್ತು ಭೂತ್ ಬಂಗ್ಲಾಗ ಬೇಡ, ಈ ಚಿಡಿ ಇರ್ದಾನ. ಅಲ್ಲಿಂದ ಹೋಗಿ ಬಂದೇವು ಇವಾಗ ನಾವು. ಕ್ಯಾಮ್ರಾ ಜೋರ್ ಮಾಡಿದ್ರು ಮಗನ್ ಬ್ಲಾಕ್. ಹಾಂ ಅದಕ್ಕೆ ನೋಡಿ ನೀರಿನ ಕನೆಕ್ಷನ್ ಇಟ್ಟು ಮ್ಯಾಲೆ ಇದ್ರ ಭೀ ಫೋಟೋ ತೆಗಿ. ಯಪ್ಪು ಯಾವ್ರಿದು? ಚಂದ್ರಂಪಳ್ಳಿ. ಚಂದ್ರಂಪಳ್ಳಿಯ ನೈಸರ್ಗಿಕ ಸುಂದರ ಅರಣ್ಯ. ಏರೋದ್ರಾಗೆ ದಮ್ ಬಿಟ್ಟೋಯ್ತು. ಏನಪ್ಪ ಅಂತಂದ್ರೆ ಪೂರಾ ಟಾಪ್ ಮೇಲೆ ಬಂದೀವಿ ನಾವು ಇವಾಗ. ಚಂದ್ರಂಪಳ್ಳಿ ಡ್ಯಾಮ್ದು ನೋಡ್ತಾ ಇದ್ದೀರಾ, ಟಾಪ್ ಮೇಲಿಂದ ನೋಡಿದ್ರೆ ಹೆಂಗೆ ಕಾಣುತ್ತೆ. ಗುಡಿ ಪಕ್ಕದಿಂದ ಇದು ರೈತರ ತರಬೇತಿ ಭವನದಿಂದ. ರಾತ್ರಿ ಬಂದ್ರೆ ಭೂತ್ ಬಂಗ್ಲಾ ಕಾಣ್ತದೆ. ಪೂರ್ತಿ ಟಾಪಿಂದ ನೋಡ್ತೀರಾ ಗೈಸ್ ಯಾವ ರೀತಿಯಾಗಿದೆ ಅನ್ನೋದು, ಊರು ಯಾವ ರೀತಿಯಾಗಿ ಕಾಣುತ್ತೆ. ಇಲ್ಲಿ ನೋಡಿದಿಲ್ಲ ನೀವು ಫಸ್ಟ್? ಆ ಕಡೆ ಹೋಗಿದ್ದೇವಣ.
ಓಕೆ ಗಾಯ್ಸ್, ಬ್ಲಾಗ್ ಹೇಗೆ ಅನ್ನಿಸ್ತು ನಂತೂ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.